ಬನ್ನಿ ಗುರು, ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಅಲ್ಲಿ ವಿಜಯಪುರ್ ಲಯನ್ಸ್ ಟೀಮ್ ಯಾವ ರೀತಿ ಇದೆ, ಸ್ಕ್ವಾಡ್ ಅನಲೈಸ್ ಮತ್ತು ಸ್ಟ್ರೆಂತ್ ವೀಕ್ನೆಸ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಮೇಲೆ ಕೂಡ ಶೇರ್ ಮಾಡಿ. ಬನ್ನಿ, ಉಳಿದ 7 ಟೀಮ್ಗಳ ಸ್ಕ್ವಾಡ್ ಅನಲೈಸ್ ವಿಡಿಯೋ, ಸ್ಟ್ರೆಂತ್ ವೀಕ್ನೆಸ್ ಅನಲೈಸ್ ವಿಡಿಯೋ ನನ್ನ ಚಾನಲ್ ಅಲ್ಲಿ ಇದೆ. ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ. ಅದೇ ರೀತಿ ಈ ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ. ಬನ್ನಿ, ಮೊದಲಿಗೆ ವಿಜಯಪುರ್ ಟೀಮ್ ಯಾವ ರೀತಿ ಇದೆ ಅಂತ ನೋಡೋಣ. ವಿಜಯಪುರ್ ಟೀಮ್ ನ ಕೋಚ್ ಆಗಿರುವಂತದ್ದು ಪ್ರಶಾಂತ್ ರೈ ಅವರು. ಇವರು ಕೋಚಿಂಗ್ ಎಕ್ಸ್ಪೀರಿಯನ್ಸ್ ನ ನೋಡಿದ್ವಿ. ಪಟ್ನಾ ಪೈರೇಟ್ಸ್ ಅಲ್ಲಿ ಸಖತ್ತಾಗಿ ಕೋಚಿಂಗ್ ನ ಮಾಡಿದ್ದಾರೆ. ಇಲ್ಲಿ ಇವ್ರು ಯಾವ ರೀತಿ ಪ್ಲಾನ್ ನ ಮಾಡಿ ಪ್ಲೇಯರ್ಸ್ ನ ಬೈ ಮಾಡಿದ್ರೆ ಅನ್ನೋದನ್ನ ನೋಡೋಣ. ಸೈಡ್ ಅಲ್ಲಿ ಹಾಕಿದ್ದೀನಿ, ನೋಡ್ತಾ ಇರಬಹುದು. ಮೊದಲಿಗೆ ಅಭಿಜಿತ್ ಅಂತ ತಾಣಿದ್ದಾರೆ. ಇವರು ಒಂಥರ ಯಂಗ್ ಪ್ಲೇಯರ್, ಬ್ಯಾಕಪ್ ಪ್ಲೇಯರ್ ಅಂತ ಅನ್ಕೋಬಹುದು. ಇವರು ರೈಡಿಂಗ್ ಅಲ್ಲಿ ಇವ್ರನ್ನ ಬ್ಯಾಕಪ್ ಆಗಿ ಇಟ್ಕೊಳ್ಳೋಕೋಸ್ಕರ ತಾಣಿದ್ದಾರೆ. ಇನ್ನು ಆದರ್ಶ್ ಅಂತ ಡಿಫೆಂಡರ್ ನ ತಾಣಿದ್ದಾರೆ. ಇವರು ಆದರ್ಶ್ ಅನ್ನೋರು ಕವರ್ ಪ್ಲೇಸ್ ಅಲ್ಲಿ ಆಡ್ತಾರೆ. ಇವರು ಕಾರ್ನರ್ ಕೂಡ ಆಡ್ತಾರೆ, ಕಾರ್ನರ್ ಎರಡು ಕಡೆ ಕೂಡ ಆಡ್ತಾರೆ. ಇವ್ರನ್ನ ಮ್ಯಾಟ್ ನಿಂದ ಎಷ್ಟು ಹೊತ್ತು ಅಪೋನೆಂಟ್ ಟೀಮ್ ಹೊರಗಿಡುತ್ತೋ ಅಷ್ಟು ರೈಡ್ ಅಲ್ಲಿ ಪಾಯಿಂಟ್ ನ ತಗೊಂಡು ಹೋಗ್ತಾರೆ. ಇವ್ರನ್ನ ಮ್ಯಾಟ್ ಅಲ್ಲಿ ಇದ್ದಾರೆ ಅಂದ್ರೆ ಏನಾರು ಒಂದು ಮಾಡಿ ರೈಡರ್ಸ್ ನ ಔಟ್ ಮಾಡ್ತಾನೆ ಇರ್ತಾರೆ. ಅಷ್ಟು ಬೆಂಕಿ ಪ್ಲೇಯರ್ ಇವರು. ಇನ್ನು ನೆಕ್ಸ್ಟ್ ಆದೀಶ್ ಅಂತ, ಇವರು ಕೂಡ ಬ್ಯಾಕಪ್ ರೈಡರು. ಇವ್ರನ್ನು ಕೂಡ ಬ್ಯಾಕಪ್ ಆಗಿ ಇಟ್ಕೊಳ್ಳೋಕೋಸ್ಕರ ತಾಣಿದ್ದಾರೆ. ಇನ್ನು ಅನಿಕೇತ್ ಅಂತ ಡಿಫೆಂಡರು. ಈ ಅನಿಕೇತ್ ಅನ್ನೋರು ಕೂಡ ಯಂಗ್ ಪ್ಲೇಯರ್. ಇವ್ರನ್ನು ಕೂಡ ಒಂಥರ ಬ್ಯಾಕಪ್ ಆಗಿ ಇಟ್ಕೊಳ್ಳೋಕೆ ಸಬ್ಸ್ಟಿಟ್ಯೂಟ್ ಟೈಮ್ ಅಲ್ಲಿ ಯೂಸ್ ಮಾಡಕ್ಕೆ ತಾಣಿದ್ದಾರೆ. ಇನ್ನು ನೆಕ್ಸ್ಟ್ ಚರಣ್ ಅಂತ, ಇವರು ಕೂಡ ಡಿಫೆಂಡರು. ಇವ್ರನ್ನು ಕೂಡ ಬ್ಯಾಕಪ್ ಆಗಿ ತಾಣಿದ್ದಾರೆ. ಇವ್ರ ಬಗ್ಗೆ ಕೂಡ ಅಷ್ಟು ಅಪ್ಡೇಟ್ಸ್ ಇಲ್ಲ. ಆದ್ರೆ ಇವ್ರ ಬಗ್ಗೆ ಬೆಸ್ಟ್ ಡಿಫೆಂಡರ್ ಲೋಕಲ್ ಟೂರ್ನಮೆಂಟ್ ಅಲ್ಲಿ ಬೆಸ್ಟ್ ಡಿಫೆಂಡರ್ ಏನಪ್ಪಾ ಅವಾರ್ಡ್ ಕೊಡ್ತಾರಲ್ಲ, ಅದನ್ನ ಗೆದ್ದಿದ್ದಾರೆ ಅನ್ನೋ ಅಪ್ಡೇಟ್ಸ್ ಇದೆ. ಇನ್ನು ನೆಕ್ಸ್ಟ್ ದರ್ಶನ್ ಅಂತ, ಇವ್ರನ್ನು ಕೂಡ ಬ್ಯಾಕಪ್ ಆಗಿ ಇಟ್ಕೊಳ್ಳೋಕೆ ತಗೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಹರೀಶ್ ಅಂತ, ಇವರು ಕೂಡ ಡಿಫೆಂಡರ್. ಇವ್ರನ್ನು ಕೂಡ ಬ್ಯಾಕಪ್ ಡಿಫೆಂಡರ್ ಆಗಿ ತಗೊಂಡಿರುವಂತದ್ದು. ಇನ್ನು ನೆಕ್ಸ್ಟ್ ಜಿತಿನ್ ಅಂತ, ಜಿತಿನ್ ಅನ್ನೋರ್ನು ಕೂಡ ಬ್ಯಾಕಪ್ ಡಿಫೆಂಡರ್ ಆಗಿ ತಗೊಂಡಿರೋದು. ಇವರು 5 ಜನ ಏನಿದ್ದಾರೆ, ಅನಿಕೇತ್, ಚರಣ್, ದರ್ಶನ್, ಹರೀಶ್, ಜಿತಿನ್. ಇವರು 5 ಜನ ಕೂಡ ಯಂಗ್ ಪ್ಲೇಯರ್ಸ್, ಒಂಥರ ಮೇನ್ ಪ್ಲೇಯರ್ಸ್ ಗೆ ಬ್ಯಾಕಪ್ ಆಗಿ ತಗೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಮಾದೇಶ್ ರೈಡರು. ಇವರು ಮಾದೇಶ್ ಅನ್ನೋರು ರೈಡಿಂಗ್ ಅಲ್ಲಿ ಯಾವ ರೀತಿ ಇದ್ದಾರೆ ಅಂದ್ರೆ, ಡೂ ಆರ್ ಡೈ ಟೈಮ್ ಗೊತ್ತು, ಈ ರೈಡರ್ ಹೋಗಿ ಪಾಯಿಂಟ್ ತರಲೇಬೇಕು ಅನ್ನೋ ಸಿಚುವೇಶನ್ ಬಂದಾಗ ಈ ಪ್ಲೇಯರ್ ಫುಲ್ ಡೇಂಜರಸ್ ಆಗ್ತಾರೆ ಅನ್ನೋ ಅಪ್ಡೇಟ್ಸ್ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ರತನ್ ನಾಯ್ಕ್ ಅಂತ, ಇವರು ರತನ್ ನಾಯ್ಕ್ ಅನ್ನೋರು ಲೋಕಲ್ ಟೂರ್ನಮೆಂಟ್ ಅಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮತ್ತು ಫುಟ್ ವರ್ಕ್ ಇವ್ರದ್ದು ಫಾಸ್ಟ್ ಇರುತ್ತೆ ಗುರು. ಫುಟ್ ವರ್ಕ್ ಅಲ್ಲೇ ಇವರು ರೈಡಿಂಗ್ ಪಾಯಿಂಟ್ಸ್ ತರ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಸಚಿನ್ ವಿಠಲ್ ಅಂತ, ಇವರು ಕೂಡ ಈ ಟೀಮ್ಗೆ ಒಬ್ಬ ಬೆಸ್ಟ್ ರೈಡರ್ ಅಂತ ಹೇಳ್ಬೋದು. ಪ್ರೋ ಕಬಡ್ಡಿಲಿ ಬೆಂಗಳೂರು ಬುಲ್ಸ್ ಸೇರಿದಂತೆ ಅನೇಕ ತಂಡಗಳಿಗೆ ಏನಪ್ಪಾ ಡಿಫೆನ್ಸ್ ಅಲ್ಲಿ ಆಡಿದ್ದಾರೆ. ಕಾರ್ನರ್ ಡಿಫೆಂಡರ್ಸ್ ಇವರು. ಆಂಕಲ್ ಹೋಲ್ಡ್ ಎಲ್ಲ ಸಖತ್ತಾಗಿ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಶಶಾಂಕ್ ಆಚಾರ್ಯ ಅಂತ, ಶಶಾಂಕ್ ಆಚಾರ್ಯ ಅನ್ನೋರು ಕೂಡ ಒಬ್ಬ ಅದ್ಭುತವಾದ ರೈಡರು. ಇವರು ಶಿವಮೊಗ್ಗ ಕಡೆಯವರು, ಲೆಫ್ಟ್ ರೈಡರು. ಇವರು ಪ್ರೋ ಕಬಡ್ಡಿಯಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಗೆ ಆಡಿದ್ದಾರೆ. ಸಖತ್ತಾಗಿ ಆಡ್ತಾರೆ ಲೋಕಲ್ ಟೂರ್ನಮೆಂಟ್ ಗಳಲ್ಲಿ. ಪ್ರೋ ಕಬಡ್ಡಿಯಲ್ಲಿ ಅಷ್ಟು ಹೆಸರನ್ನ ಮಾಡಿಲ್ಲ ಇವರು. ಇನ್ನು ನೆಕ್ಸ್ಟ್ ಸುಶಾಂತ್ ಶೆಟ್ಟಿ ಅಂತ, ಇವರು ಡಿಫೆಂಡರು. ಸುಶಾಂತ್ ಶೆಟ್ಟಿ ಚಾಣಾಕ್ಷ ಡಿಫೆಂಡರು. ಒಂಥರ ತಂಡದಲ್ಲಿ ನಂಬಿಕಸ್ಥ ಆಟಗಾರ ಅಂದ್ರೆ ಈ ಟೀಮ್ ಅಲ್ಲಿ ಇವ್ರನ್ನೇ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಲಾಸ್ಟ್ ಆಗಿರುವಂತದ್ದು ನಮ್ಮ ಮಂಡ್ಯ ಹುಡುಗ ವಿಶ್ವಾಸ್ ಗೌಡರ ಬಗ್ಗೆ ನಾವು ನೋಡಿದೇವಲ್ಲ, ಬೆಂಗಾಲ್ ವಾರಿಯರ್ಸ್ ಗೆ ಆಡಿದ್ದಾರೆ. ಪ್ರೋ ಕಬಡ್ಡಿಲಿ ಸಖತ್ತಾಗಿ ಆಡಿದ್ದಾರೆ. ಇವ್ರಿಗೆ 2.5 ಲಕ್ಷನ ಕೊಟ್ಟು ವಿಜಯಪುರ್ ಲಯನ್ಸ್ ಅವರು ತಗೊಂಡಿದ್ದಾರೆ. ಇವ್ರ ರೈಡಿಂಗ್ ಬಗ್ಗೆ ನಾವು ಮಾತಾಡಂಗೆ ಇಲ್ಲ. ನಮ್ಮ ಮಂಡ್ಯ ಹುಡುಗ ಯಾವ ರೀತಿ ರೈಡಿಂಗ್ ಮಾಡ್ತಾನೆ ಅಂತೆಲ್ಲ ನೋಡಿದೀವಿ. ಇಲ್ಲಿ ಈ ಆಟಗಾರ ಸ್ಟಾರ್ ಪ್ಲೇಯರ್ ಆಗೇ ಆಗ್ತಾರೆ. ಒಂಥರ ಇಲ್ಲಿ ಇವರು ಪ್ರಶಾಂತ್ ರೈಯವರ ಕಾಂಬಿನೇಷನ್ ಏನಿದೆ ಸಖತ್ತಾಗಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಒಳ್ಳೆ ಯಂಗ್ ಪ್ಲೇಯರ್ಸ್ ಗಳನ್ನ ಸಖತ್ತಾಗಿ ಬೈ ಮಾಡಿದ್ದಾರೆ. ಅದೇ ರೀತಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಗಳು ಕೂಡ ಇದ್ದಾರೆ. ಅದರಿಂದ ಪ್ರಶಾಂತ್ ರೈ ಅವರು ಸಖತ್ತಾಗಿ ಟೀಮ್ ನ ಕಟ್ಟಿದ್ದಾರೆ. ಇನ್ನು ಈ ಟೀಮ್ ನ ನೋಡೋದಾದ್ರೆ ಟ್ರೋಫಿನ ಗೆಲ್ತದೆ ಅಂದ್ರೆ, ಟ್ರೋಫಿ ಗೆಲ್ಲೋ ಚಾನ್ಸಸ್ 70 to 80% ಚಾನ್ಸಸ್ ಇದೆ ಈ ಟೀಮ್ಗೆ ಟ್ರೋಫಿ ಗೆಲ್ಲಕ್ಕೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಈ ಟೀಮ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಈಗ 8 ಟೀಮ್ ನ ಸ್ಕ್ವಾಡ್ ಅನಲೈಸ್ ವಿಡಿಯೋಸ್ ಕೂಡ ಆಲ್ರೆಡಿ ಮಾಡಾಗಿದೆ. ಅದರಿಂದ ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.